ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಇವತ್ತಿನ ದಿನ ನಮ್ಮ ಅಕ್ಕ ಮಾಲಿನಿ, ಡಾಕ್ಟರ್ ಮಾಲಿನಿ ಸೊ ಈ ಒಂದು ಸಂದರ್ಶನನ ಸಣ್ಣ ಒಂದು ನ್ಯೂಸ್ ಇನ್ಫಾರ್ಮೇಷನ್ನ ನಿಮಗೆಲ್ಲರಿಗೂ ತೊಗೊಂಬರೋಣ, ರೆಗ್ಯುಲರಾಗಿ ಟಚಲ್ಲಿರೋಣ ಅಂಥೇಳಿ ಈ ಒಂದು ನಮ್ಮಿಬ್ಬರ ಒಂದು ಪ್ರಯತ್ನ. ಡಾಕ್ಟ್ರುಗಳಂತೂ ನೀವು ಎಲ್ಲೋದ್ರೂ ಯೂಟ್ಯೂಬ್ ಪೂರ್ತಿ ಅವರೇ ತುಂಬ್ಕೊಂಡಿದ್ದಾರೆ. ಬರೀ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಾಯಿಲೆ. ರೇಡಿಯೋ ಆನ್ ಮಾಡಿದ್ರೆ ಆ ರೇಡಿಯೋದಲ್ಲೂ ಕಾಯಿಲೆ. ಅದು ಏನಕ್ಕೆ ಬರುತ್ತೆ, ನೀವು ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ ಅಂತ. ಇಲ್ಲ ಇನ್ನೊಂದು ಕಡೆಗೆ ಹೋದರೆ ನೀವು ಯೋಗ, ಮೆಡಿಟೇಷನ್ನು, ಇನ್ನೇನೋ ಒಂದು ಆ ಗುರುಗಳು ಬಿಡೋದಿಲ್ಲ, ಅವರು ಹಿಡ್ಕೋತಾರೆ. ಸೊ ಎಲ್ಲಿಗೆ ಹೋಗಬೇಕು? ಇದೆಲ್ಲ ಮೂಲ ಕಾರಣ ಏನು? ಈ ಬೇಸಿಕ್ಸ್ ನಮ್ಮ DNA ಇಂದ ಎಲ್ಲಿಂದ ಬರುತ್ತೆ, ಇದು ಯಾವ್ಯಾವ ಥರ ಒಂದು ಪ್ರಾಬ್ಲಮ್ ಶುರುವಾಗುತ್ತೆ, ಈ ಒಂದು ಬೇಸಿಕ್, ಈ ಒಂದು ಹೊಸ ಥರ ಡಿಸ್ಕಷನ್ನು. ಈ ಡಿಸ್ಕಷನ್ನು ಒಂದು ನಂದು ಮತ್ತು ನಮ್ಮ ಅಕ್ಕನ ಒಂದು ಐಡಿಯಾಲಜಿ. ಸೊ ಇದು ಮುಂಚೆ ನೋಡೋದಿಲ್ಲ, ಇನ್ನು ಮುಂದೆ ನೋಡ್ತೀರಾ. ಇದನ್ನು ನಾವಿಬ್ಬರು ಮಾಡಿದ್ದೀವಿ. ಸೊ ಇಲ್ಲಿಂದ ನಾವು ಶುರು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಒಂದು ಸಣ್ಣ ತಿಳುವಳಿಕೆ ಕೊಡಬೇಕು ಮತ್ತು ಇದನ್ನು ಎತ್ತರವಾಗಿ ಬೆಳೆಸಬೇಕು. ನಮ್ಮಲ್ಲಿ ಒಂದು ಆರೋಗ್ಯಕರವಾದಂಥ ಭಾರತನೂ ಸೃಷ್ಟಿ ಮಾಡಬೇಕು ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಮುಂದುವರಿಯೋಣ. ಇವಾಗ ಅಕ್ಕ, ವೆಲ್ಕಮ್ ಟು ದ ಶೋ. ಸೊ ಇದನ್ನು ನಮ್ಮವರಿಗೆ ಹೇಳೋಣ, ಈಗ ಯಾತಕ್ಕೆ ಈ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಯಾವ್ಯಾವ ಥರ ಕ್ಲಾಸಿಫಿಕೇಶನ್ ಆಗುತ್ತೆ, ಎಷ್ಟು ಕಾಯಿಲೆಗಳು ನಮ್ಮಲ್ಲಂತೂ ಥರ ಕಾಯಿಲೆಗಳು, ಈಗ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ, ಆ ಲೆವೆಲ್ ಕಾಯಿಲೆಗಳು. ಸೊ ನಮ್ಮ ಮದರ್ ಹೇಳ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಂತೆ, ಕೃಷ್ಣನ ದೇವಸ್ಥಾನದಲ್ಲಿ ಇದು ಏನೋ ಸಹಸ್ರನಾಮ ಓದುವಾಗ ಅವ್ರು ಯಾರೋ ಹೇಳಿದ್ರು, ಇಲ್ಲ ಈ ಥರ ಆಗ್ತಾ ಇದೆ, ಏನೇನೋ ಕಾಯಿಲೆಗಳು. ನಮ್ಮಮ್ಮ ಹೇಳಿದ್ರು, ನೀ ಲಿಸ್ಟೇ ಹೇಳೋಕ್ಕಾಗಲ್ಲ, ಅಂಥ ಎಲ್ಲ ಕಾಯಿಲೆ ಬಂದಿದೆ ಅಂತ. ಸೊ ಈ ಒಂದು ಸಮಾಜದಲ್ಲಿ ನಾವು ಇವಾಗ ಈ ಕಾಯಿಲೆಗಳೆಲ್ಲ ಯಾತಕ್ಕೆ ಮೇಜಾರಿಟಿ ಹುಟ್ಟಿಯಲ್ಲಿಂದ ಈ ಡಾಕ್ಟರ್ ಹತ್ರ ಹೋಗ್ಬಿಡೋದು. ಎಸ್, ಅದು ಟೆಂಪರರಿ ಸೊಲ್ಯೂಷನ್, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಸೊ ಡಾಕ್ಟರ್ ಹತ್ರ ಹೋಗಿ ಅದನ್ನು ಒಂದು ಬೇಸಿಕ್ಸಲ್ಲಿ ಟ್ರೀಟ್ ಮಾಡ್ಬೋದು. ಆದರೆ ಅದು ಮೂಲ ಕಾರಣ. ಇವಾಗ ಕಾಯಿಲೆ ಮೂಲ ಹುಡುಕ್ಬೇಡ ಅಂತ ಎಲ್ಲೂ ಹೇಳಿಲ್ಲ, ನಾವು ಹುಡುಕ್ಬೋದು. ಕರೆಕ್ಟ್. ಸೊ ಈ ಒಂದು ಮೂಲಗಳನ್ನು ಹುಡುಕೊಂಡು ಈಗ ನಾವು ಹೋಗಬೇಕು. ದಯವಿಟ್ಟು ಎಲ್ರಿಗೂ ಹೇಳ್ಕೊಳ್ಳಿ, ಇದು ಯಾತಕ್ಕಿಂದ ಬರುತ್ತೆ, ಈ ಕ್ಲಾಸಿಫಿಕೇಶನ್ಸ್ ಏನೇನೋ, ಈ ಒಂದು ಬೇಸಿಕ್ ಕಾಯಿಲೆಗಳು ಎಲ್ಲಿಂದ ಶುರುವಾಗ್ತದೆ, ಏನೇನು ಆಗುತ್ತೆ ಇದರಿಂದ. ಸೊ ಇದೊಂದು ಐ ಥಿಂಕ್ ವಿಲ್ ಸ್ಟಾರ್ಟ್ ವಿತ್ ದಿಸ್ ಡಿಸ್ಕಷನ್. ಎಕ್ಸೈಟಿಂಗ್. ಸೊ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಆರೋಗ್ಯ ಅಂದ ತಕ್ಷಣ ನಾವು ನಮ್ಮ ಕಿವಿ ಚುರುಕಾಗ್ಬಿಡುತ್ತೆ. ಎಲ್ಲರಿಗೂ ಆರೋಗ್ಯದ ಬಗ್ಗೆ ಬಹಳ ಆಸಕ್ತಿ. ಕಾರಣ ಏನು ಅಂತಂದರೆ, ಇತ್ತೀಚೆಗೆ ನಿಮಗೆ ಗೊತ್ತು, ಒಂದು ಸಣ್ಣ ವಯಸ್ಸಿನಲ್ಲೇ ಹಲವಾರು ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಮೊದಲು ಡಾಕ್ಟ್ರುಗಳು ಹೇಳ್ತಿದ್ರು, ತಂದೆ ತಾಯಿಗಳನ್ನು ಮಕ್ಕಳುಗಳು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಿದ್ರು ಅಂತ. ಈಗ ತಂದೆ ತಾಯಿಗಳೇ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಅದರಲ್ಲೇ ಎಸ್ಪೆಷಲಿ ಕಾರ್ಡಿಯಾಕ್ ಸರ್ಜರಿಗಳಿಗೆ, ಎಂಜಿಯೋಪ್ಲಾಸ್ಟಿ, ಬೈಪಾಸ್, ಆ ಥರ ಪರಿಸ್ಥಿತಿನ ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಆರೋಗ್ಯ ಅಂದರೆ ಏನು ಅಂತ ನಾವು ನೋಡೋದಾದರೆ, ನಿಮಗೆಲ್ಲ ಗೊತ್ತಿದೆ, ಆರೋಗ್ಯನೇ ಭಾಗ್ಯ. ಆರೋಗ್ಯ ಒಂದಿತ್ತು ಅಂದರೆ ನೀವು ಜಗತ್ತಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ. ಹಾಗಾಗಿ ಅದು ಭಾಗ್ಯ ಅಂತ ನಾವು ಹೇಳ್ತೀವಿ. ಆರೋಗ್ಯ ಅನ್ನೋದ್ರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ. ಅದ್ರ ಪ್ರಕಾರ ನಿಮಗೆ ಫಿಸಿಕಲ್ ಆಗಿ ಏನೂ ಇಲ್ಲ, ನೀವು ಚೆನ್ನಾಗಿದ್ದೀರಾ ಅಂದರೆ ಅದು ಮಾತ್ರ ಆರೋಗ್ಯ ಅಲ್ಲ. ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಂತ ಅಂತ ಅನ್ನಿಸ್ಕೋಬೇಕಾದ್ರೆ ನಾಟ್ ಓನ್ಲಿ ದ ಫಿಸಿಕಲ್ ಹೆಲ್ತ್, ಅವನ ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್, ಸೆಕ್ಷುವಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್, ಇಷ್ಟು ಕಾಂಪೊನೆಂಟ್ಸ್ಗಳು ಇರಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಈ ಸ್ಪಿರಿಚುವಲ್ ಹೆಲ್ತ್ ಹೊಸ ನ್ಯೂ ಎಡಿಷನ್ ಅದಕ್ಕೆ ಸೇರ್ಪಡೆಯಾಗಿರೋಂಥದ್ದು ಇತ್ತೀಚಿನ ದಿನದಲ್ಲಿ. ಅಂದರೆ ಒಬ್ಬ ಮನುಷ್ಯನಿಗೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ, 5 ಕಾಂಪೊನೆಂಟು ಇದ್ದಾಗ ಮಾತ್ರ ಅವನು ಆರೋಗ್ಯವಂತ ಅಂತ ನಾವು ಹೇಳ್ತೀವಿ. ಈ ಡೆಫಿನಿಷನ್ನ ನಾವು ನೋಡಿದ್ರೆ ಇಡೀ ಜಗತ್ತಲ್ಲಿ ಯಾರು ಈ ಡೆಫಿನಿಷನ್ಗೆ ಫಿಟ್ ಆಗಲ್ಲ. ಆರೋಗ್ಯವಂತರೇ ಇಲ್ಲ ಇಲ್ಲಿ ಹೇಳ್ಬೋದು. ಏನಕ್ಕೆ ಅಂದರೆ ಎಲ್ಲರೂ ಇನ್ಕ್ಲೂಡಿಂಗ್ ಎವ್ರಿ ಒನ್. ಬೇಕಾದ್ರೆ ನೀವು ನೋಡಿ, ಫಿಸಿಕಲ್ ಆಗಿ ನೀವು ಚೆನ್ನಾಗಿದ್ದೀರಾ, ನಿಮ್ಗೆ ಏನೂ ಆರೋಗ್ಯದ ಸಮಸ್ಯೆ ಇಲ್ಲ ಅಂದರೆ ನೀವು ಮಾನಸಿಕವಾಗಿ ಆರೋಗ್ಯವಂತರೇ ಅನ್ನೋದನ್ನ ನಾವು ಗೊತ್ತಾಗಲ್ಲ. ಅದು ಫಿಸಿಕಲ್ ಇದು ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ, ನಮಗೆ ಗೊತ್ತಾಗುತ್ತೆ. ಆದರೆ ಮಾನಸಿಕ ಆರೋಗ್ಯ ಅವನ ಜೊತೆ ಇದ್ದ ವ್ಯಕ್ತಿಗೂ ಅವ್ನಿಗೇನೋ ಒಂದು ತೊಂದರೆ ಇತ್ತು ಅಂತ ಗೊತ್ತಾಗಲ್ಲ. ಯಾವತ್ತೋ ಒಂದಿನ ಅವನು ಸೂಸೈಡ್ ಮಾಡ್ಕೊಂಡ ಅಂತಾನೋ ಇನ್ನೇನೋ ಆದಾಗ, ಅಯ್ಯೋ ನನ್ನ ಜೊತೆ ಚೆನ್ನಾಗೇ ಇದ್ನಲ್ಲ, ನೆನ್ನೆ ಮಾತಾಡ್ದ, ಇವತ್ತು ಇದ್ದಕ್ಕಿದ್ದಂಗೆ ಏನಾಯಿತು, ಅಲ್ಲಿ ಇದ್ದಕ್ಕಿದ್ದಂಗೆ ಏನೂ ಆಗಿರಲ್ಲ. ಎಷ್ಟೋ ವರ್ಷಗಳು, ಎಷ್ಟೋ ತಿಂಗಳಿನಿಂದ ಅವನಿಗೆ ಸಮಸ್ಯೆ ಕಾಡಿರುತ್ತೆ. ಆದರೆ ಅದು ಯಾರಿಗೂ ಗೊತ್ತಾಗಲ್ಲ.
ಅದಕ್ಕೆ ತುಂಬ ಕೀನ್ ಅಬ್ಸರ್ವೇಷನ್ ಬೇಕು. ತುಂಬ ನೀವು ಅವನ ನೋಡ್ತಾ, ಅವನ ಬಿಹೇವಿಯರು, ಅವನ ನಡವಳಿಕೆ ಎಲ್ಲ ನೋಡಿದಾಗ ಮಾತ್ರ ನಿಮಗೆ ಮಾನಸಿಕ ಆರೋಗ್ಯ ಹಾಳಾಗಿದೆ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಇನ್ನು ಸಾಮಾಜಿಕ ಆರೋಗ್ಯ ಅಂದರೆ ಎಲ್ಲರೂ ಡಿಜಿಟಲ್ ಯುಗದಲ್ಲಿದ್ದೀವಿ. ಎಲ್ಲರ ಕೈಗೆ ಒಂದು ಮೊಬೈಲ್ ಕೊಟ್ಟರೆ ಸಾಕು. ಇನ್ನು ಜಗತ್ತಲ್ಲಿ ಅವ್ರಿಗೆ ಯಾರೂ ಬೇಕಾಗಿಲ್ಲ. ಇಂದ ಹಿಡಿದು ವಯಸ್ಸಾದವರಿಗೆ ಅವರದೇ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಆ್ಯಲಿಸ್ ಇನ್ ವಂಡರ್ಲ್ಯಾಂಡಲ್ಲಿ ಅವರ ಭ್ರಮಾಲೋಕದಲ್ಲಿ ಜಗತ್ತಿಂಗಿದೆ ಅನ್ನೋ ಥರ ಅಲ್ಲ. ಇಟ್ ಇಸ್ ಟ್ರೂ ಅಲ್ವಾ? ಹಾಗಾಗಿ ಆದರೆ ಬೇಸಿಕಲಿ ನಾವು ನೋಡಿದಾಗ ಹ್ಯೂಮನ್ ಅಂದಾಗ ಹೋಮೋಸೆಪಿಯನ್ ಅಂತ ನಾವು ಕರಿತೀವಿ. ನಾವು ಚಿಂಪ್ಯಾನ್ಸಿಯಿಂದ ಎವಾಲ್ವ್ ಆಗಿ ಬಂದಿರೋಂಥದ್ದು ವಿಕಾಸದ ಹಂತದಲ್ಲಿ ಅಲ್ವಾ, ಮಾನವನ ವಿಕಾಸ ಅಂತ ನಾವು ನೋಡಿದಾಗ ಮನುಷ್ಯ ಸಂಘಜೀವಿ. ಅವನು ಒಂಟಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವನು ಜೊತೆಲೇ ಇರಬೇಕು. ಅವನ ಕುಟುಂಬ, ಅವನ ಸಂಬಂಧಿಕರು ಅಥವಾ ಸ್ನೇಹಿತರು ಇದ್ದಾಗ ಮಾತ್ರ ಅವನ ಆರೋಗ್ಯವಂತನಾಗಿರ್ತಾನೆ. ಈಗ ಏನಾಗ್ತಿದೆ, ಸೋಷಿಯಲ್ ಹೆಲ್ತ್ ಇಲ್ಲ ಯಾರಿಗೂ. ಕಾರಣ ಏನಂತಂದರೆ ಯಾರು ಇನ್ನೊಬ್ಬರ ಜೊತೆ ಮಾತಾಡಲ್ಲ, ಬೆರೆಯೋದಿಲ್ಲ, ಅವ್ರ ಜೊತೆ ಮರಬಿಚ್ಚಿ ಮಾತಾಡಲ್ಲ, ನಗಾಡೋದಿಲ್ಲ, ಅವರ ಏನೋ ಫೀಲಿಂಗ್ಸ್ ಇರುತ್ತೆ ಹೇಳ್ಕೊಳ್ಳಲ್ಲ. ಎಲ್ಲ ಹೆಂಗಾಗಿದೆ ಅಂದರೆ ಎಲ್ಲ ಆರ್ಟಿಫಿಷಿಯಲ್, ಎಲ್ಲ ಕಡೆ ಮುಖವಾಡ. ಈಗ ನೀವು ಒಂದು ಸೆಲ್ಫಿಗೆ ಒಂದು ನಗುತ್ತಿರಲ್ಲ, ಹೀ ಅಂತಿರಲ್ಲ, ಅದು ಮುಖವಾಡನೇ ಹೊರತು ಸೆಲ್ಫಿಗೋಸ್ಕರ ಹೊರತು ಒಳಗಡೆ ಮನಸ್ಸು ಬಿಚ್ಚಿ ಯಾರೂ ನಗಾಡಲ್ಲ ಅಲ್ವಾ. ಹಾಗಾಗಿ ಒಂದು ದುಃಖನೇ ಆಗಲಿ ಸುಖನೇ ಆಗಲಿ ಶೇರ್ ಮಾಡೋದು. ಮೊದಲು ಮನೇಲಿ ಯಾವುದೇ ಒಂದು ಫಂಕ್ಷನ್ ಅಂದರೆ ಇಡೀ ನೆಂಟರುಗಳೆಲ್ಲ ಬರೋರು, ಅವರೇ ಅಡುಗೆ ಮಾಡೋರು. ಈಗ ಬಂದರೆ ಯಾರು ಚೇರಿಂದ ಯಾರು ಎದ್ದೇಳಲ್ಲ. ಅಂದರೆ ಇವ್ರ ಮನೇಲಿ ಹೋಗಿ ನಾವೇನೋ ಕೆಲಸ ಮಾಡಿಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ನಾವು ತುಂಬ ದೊಡ್ಡ ಅಂದರೆ ಈ ದೊಡ್ಡ ಸ್ಥಿತಿ ಅನ್ನೋದು ಏನೋ ಒಂದು ಅಹಂ ಅಂತಲೇ ಅನ್ಬೋದು ನಾವು. ಹಾಗಾಗಿ ಮೊದಲ ಥರ ಜನ ಇಲ್ಲ ಇವಾಗ. ಇದರಿಂದ ಏನಾಗಿದೆ ಅಂದರೆ ಲಾಸ್ ಅವ್ರಿಗೇನೆ, ಸೋಷಿಯಲ್ ಹೆಲ್ತ್ ಸಿಗ್ತಾ ಇಲ್ಲ. ಈಗ ಸೋಷಿಯಲ್ ಹೆಲ್ತ್ ಅಂದಾಗ ನೀವು ಅಪ್ರಿಷಿಯೇಟ್ ಮಾಡಿ, ಡೊನೇಟ್ ಮಾಡಿ, ಥ್ಯಾಂಕ್, ಫರ್ಗಿವ್ನೆಸ್, ಗ್ರ್ಯಾಟಿಟ್ಯೂಡ್ ಇವೆಲ್ಲ ಇದೆಯಲ್ಲ, ಇದೆಲ್ಲ ಹಿಂಗೆ ಅಂತಂದರೆ ನಮಗೆ ಒಳ್ಳೆ ಆರೋಗ್ಯನ ಕೊಡುತ್ತೆ. ಬೇಕಾದಷ್ಟು ಇದ್ರ ಬಗ್ಗೆ ರಿಸರ್ಚ್ ನಡೆದಿದೆ. ಆದರೆ ಈಗ ಜನಕ್ಕೆ ಅದು ಯಾವುದೂ ಬೇಕಾಗಿಲ್ಲ. ಕೈಯಲ್ಲಿ ಒಂದು ಮೊಬೈಲ್ ಇತ್ತು ಅಂದರೆ ಆಯಿತು. ಹಾಗಾಗಿ ಸೋಷಿಯಲ್ ಹೆಲ್ತ್ ನಮ್ಮಲ್ಲಿ ಇಲ್ಲ, ಮುಗೀತು. ಇನ್ನು ಸೆಕ್ಷುವಲ್ ಹೆಲ್ತ್ ಅಂದರೆ ಅದರದ್ದು ಬಗ್ಗೆ ಅದು ನಿಜವಾಗ್ಲೂ ನೀವು ಹೇಳಿದಂಗೆ ದೇವರೇ ಕಾಪಾಡಬೇಕು. ಯಾರಿಗೂ ಏನೂ ಗೊತ್ತಿಲ್ಲ, ಎಲ್ಲ ಅರ್ಧಂಬರ್ಧ ನಾಲೆಡ್ಜ್. ಆಮೇಲೆ ಅದೇ ನಿಜ ಅಂತ ಅನ್ಕೊಂತಾರೆ. ನೋಡಿ ಎಷ್ಟು ಡೈವರ್ಸ್ ಆಗ್ತಾಯಿದೆ. ಆಮೇಲೆ ಸಣ್ಣ ಮಕ್ಕಳು ಅಡೋಲಸೆಂಟ್ ಅವ್ರಿಗೆ ಸೆಕ್ಷುವಲ್ ಹೆಲ್ತ್ ಗೊತ್ತಿಲ್ಲ, ಅರ್ಧಂಬರ್ಧ ಏನೋ ಗೂಗಲ್ ಮಾಡ್ತಾರೆ, ಇಂಟರ್ನೆಟಲ್ಲಿ ನೋಡ್ತಾರೆ. ಸರಿ ಯಾವುದು ತಪ್ಪು ಯಾವುದು, ವಿಚ್ ಇಸ್ ನ್ಯಾಚುರಲ್, ವಿಚ್ ಇಸ್ ನಾಟ್ ನ್ಯಾಚುರಲ್ ಅನ್ನೋದು ಆ ಡಿಫ್ರೆನ್ಸ್ ಇದೆಯಲ್ಲ, ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಏಜ್ ಆದವರು ಇತ್ತೀಚೆಗೆ ನೋಡ್ಬೋದು, ನಮ್ಮ ರಾಜ್ಯದ ಒಂಥರ ಇಡೀ ದೇಶಕ್ಕೆ ಒಂದು ಹೆಂಗೆ ಅಂತಂದರೆ ಹೇಳ್ಕೊಳ್ಳೋಕ್ಕೆ ಬೇಜಾರು, ಆ ಥರ ಕೇಸ್ ಸ್ಕ್ಯಾಂಡಲ್ಸ್ಗಳು. ಹನಿ ಟ್ರ್ಯಾಪ್ ಅಂತೆ, ಮತ್ತೊಂದು ಮಗದೊಂದು, ಅವರು ಜೈಲಿಗೆ ಹೋದ್ರು, ಒಂಥರ ನಿಜವಾಗ್ಲೂ ಹೆಂಗಾಗ್ತಿದೆ ಅಂದರೆ ನಮ್ಮ ಸೋಷಿಯಲ್ ಹೆಲ್ತ್ ಎಷ್ಟು ಹಾಳಾಗಿದೆ ಅಂದರೆ ನಾನು ಯೋಚನೆ ಮಾಡೋದು. ಈಗ ಅಷ್ಟು ವಯಸ್ಸಾಗಿರುತ್ತೆ, ಹನಿ ಟ್ರ್ಯಾಪ್ ಅಂದರೆ ಅಷ್ಟೆಲ್ಲ ಆಗಬೇಕಾದ್ರೆ ಅವ್ರ ವಿವೇಕ ಏನು ಕಡಲೆಪುರಿ ತಿಂತಾಯ್ತಾ? ಅಲ್ಲ, ಹೇಳೋದು ಮನುಷ್ಯನಿಗೆ ಒಂದು ವಿವೇಕ ಅಂತ ಇರುತ್ತೆ. ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ನಾನು ಅಂತಂದಾಗ ಇಂಥ ಸಣ್ಣ ಪುಟ್ಟದು ಯಾರ್ಯಾರೋ ಇದರಲ್ಲಿ ಅಂದರೆ ಮೋಸದ ಜಾಲ ಅಂತಲೇ ಇಟ್ಕೊಳ್ಳೋಣ. ಅಲ್ಲಿ ಬೀಳಬೇಕು ಅಂತಂದರೆ ಇಷ್ಟು ವರ್ಷದ ನಿಮ್ಮ ಅನುಭವ ಏನಾಯಿತು, ಇಷ್ಟು ವರ್ಷ ನೀವು ಓದಿದ್ದೇನಾಯಿತು, ನೀವು ಗಳಿಸಿದ ಮರ್ಯಾದೆ ಏನಾಯಿತು, ಒಂದೇ ಒಂದು ಕ್ಷಣ ನೀವು ಅದರ ಬಗ್ಗೆ ಯೋಚನೆ ಮಾಡಿದರೆ ತಲೆಗೆ ಏರಿರೋ ಮದ ಹಂಗೆ ಇಳಿದ್ಬಿಡುತ್ತೆ. ಜಸ್ಟ್ ಯು ಕ್ಯಾನ್ ಥಿಂಕ್ ಆಫ್ ಯುವರ್ ಇದು ಅಲ್ವಾ. ನಾಳೆ ದಿನ ನಿನ್ನನ್ನು ಜಗತ್ತಿನ ಮುಂದೆ ಅವರು ನೇಕೆಡಾಗಿ ತೋರಿಸ್ತಾರೆ ಅಂದರೆ ಅದೊಂದೇ ಸಾಕು. ಅವಾಗ ನಿಮ್ಗೆ ಏನೋ ಅನಿಸಿರುತ್ತೆ ಎಲ್ಲ ಹೊರಟೋಗುತ್ತೆ. ಏನಂತಂದ್ರೆ 4 ಜನ ಕಮೆಂಟ್ ಹಾಕ್ತಾರಲ್ಲ, ಆ 4 ಜನನೇ ಬೇರೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಹೌದು. ಸೊ ಕಮೆಂಟ್ ಬಂದಿದ್ದನ್ನ ತಗೊಂಡ್ಬಿಟ್ಟು ಈ ಥರ ಒಂದು ಡೆವಾಸ್ಟೇಷನ್ ಎಫೆಕ್ಟ್ ಇರುತ್ತೆ. ಅದೇ ನೀವು ಹೇಳ್ದಂಗೆ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು. ಮತ್ತು ಒಂದು ವಿವೇಕ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಅದು ಹೇಳುತ್ತೆ ನಿನಗೆ, ನೋಡು ಇದು ಸರಿ ಇದು ತಪ್ಪು ಅಂತ. ನೀವು ಯಾವಾಗ ತಪ್ಪು ದಾರಿಲಿ ಹೋಗ್ತೀಯಾ ಅನುಭವಿಸೋದು ನೀನೇ. ಈಗ ಎಲ್ಲ ಜೈಲಿಗೆ ಹೋಗಿರೋರು ವಿವೇಕ ಇತ್ತು, ಅದನ್ನು ಆ ಸಿಚುಯೇಷನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಗೊತ್ತಾ. ಅವರು ಬ್ಯೂಟಿಫುಲ್ಲಾಗಿ ಮಾಡಿ ದೇವರೇ ಆಗ್ಬೋದಾಗಿತ್ತು. ಕೆಲವೊಂದು ಸಿಚುಯೇಷನ್ನ ನಾವು ಅನಲೈಸ್ ಮಾಡಿದ್ರೆ, ಆದರೆ ಯಾಕಾಗಲಿಲ್ಲ? ಅವ್ರೇನಂದರೆ ಸಹವಾಸ ದೋಷ, ಬೇರೆಯವ್ರು ಹೇಳಿದ್ದು ಕೇಳೋದು, ಅದು ಸೋಷಿಯಲ್ ಹೆಲ್ತಲ್ಲೇ ಬರುತ್ತೆ. ಈಗ ನಾನು ಹೇಳ್ತಿರೋದು ಎಲ್ಲ ಹೆಲ್ತ್ ರಿಲೇಟೆಡೇ. ಬೇರೆ ಬೇರೆ ಇದರಲ್ಲಿ ಹೋದ್ರೂ ಹೆಲ್ತ್ ಅನ್ನೋದಿದೆಯಲ್ಲ, ಇಟ್ ರೇಡಿಯೇಟ್ಸ್.
ಅದರಿಂದನೇ ನೀವು ಪೊಲಿಟಿಕಲ್ ಆಗ್ಬೋದು, ಸೋಷಿಯಲ್ ಆಗ್ಬೋದು, ಎಕನಾಮಿ ಎಲ್ಲದು ಹೆಲ್ತ್ ಅದು ಸೆಂಟರ್ ಅದು. ಹಾಗಾಗಿ ಹೀಗೆ ಸೋಷಿಯಲ್ ಹೆಲ್ತ್, ಸೆಕ್ಷುವಲ್ ಹೆಲ್ತ್, ಫೈನಲಿ ಸ್ಪಿರಿಚುವಲ್ ಹೆಲ್ತ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಕೊಟ್ಟಿದೆ ಅಂತಂದರೆ ಅದಕ್ಕೆ ಗೊತ್ತಾಗಿದೆ, ವಿಶ್ವ ಆರೋಗ್ಯ ಸಂಸ್ಥೆಗೆ ಅರ್ಥ ಆಗಿದೆ ಸ್ಪಿರಿಚುವಲ್ ಹೆಲ್ತ್ ಅಂತ ಏನಿದೆ ಅದು ಮನುಷ್ಯನಿಗಿದ್ರೆ ಎಲ್ಲ ಹೆಲ್ತ್ಗಳು ಆಟೋಮೆಟಿಕ್ಕಾಗಿ ಬರುತ್ತೆ. ಹಾಗಾಗಿ ಟೋಟಲ್ ಒಬ್ಬ ಹೆಲ್ತಿ ಇಂಡಿವಿಜುವಲ್ ಅಂದರೆ ಇಷ್ಟು ಕಾಂಪೊನೆಂಟ್ಸ್ ಇರಬೇಕು. ಇದ್ರಲ್ಲಿ ಚೂರು ಒಂದು ಸ್ವಲ್ಪ ಇದ್ರೂ ಮ್ಯಾನೇಜ್ ಮಾಡ್ಬೋದು. ಬಟ್ ಒಂದಿದೆ ಇನ್ನೊಂದಿಲ್ಲ ಅಂತಂದರೆ ಅನ್ಹೆಲ್ತಿನೇ. ಅವ್ರನ್ನ ಹೆಲ್ತಿ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಸ್ಪಿರಿಚುವಲ್ ಹೆಲ್ತ್ ಇಲ್ಲ ಅಂದರೆ ಈಸ್ ಅನ್ಹೆಲ್ತಿ, ಅವನಿಗೆ ಸೋಷಿಯಲ್ ಹೆಲ್ತ್ ಇಲ್ಲ ಅಂದರೆ ಈಸ್ ಅನ್ಹೆಲ್ತಿ. ಹಾಗಾಗಿ ಹೆಲ್ತ್ ಅನ್ನೋದಿದೆಯಲ್ಲ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಡೆಫಿನಿಷನ್. ಒಂದು ಯಾವುದನ್ನ ನೋಡಿ ನಾನು ಹೆಲ್ತಿ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ. ಸೊ ಇದು ಹೆಲ್ತ್ ರಿಲೇಟೆಡು. ಈಗ ನಿಮಗೆ ಗೊತ್ತಿದೆ ಬೇಕಾದಷ್ಟು ಕಾಯಿಲೆಗಳು, ಯಾರು ಕೇಳಿದ್ರೂ ಚೆನ್ನಾಗಿದ್ದೀರ ಅಂತ ಚೆನ್ನಾಗಿಲ್ಲ ಅಂತಾರೆ, ಅಯ್ಯೋ ಅದಿದೆ ಇದಿದೆ ಆ ತೊಂದರೆ ಈ ತೊಂದರೆ ಅಂದರೆ ಅದಕ್ಕೇನಾಗ್ತಾ ಇದೆ, ಒಳ್ಳೆ ನಮ್ಮ ಈ ಸಿಸ್ಟಮಲ್ಲಿ ಒಳ್ಳೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಇಲ್ಲ ಅಂತಲ್ಲ, ಟ್ರೀಟ್ಮೆಂಟ್ ಇದೆ, ಎಲ್ಲ ಇದೆ. ಆದರೆ ನೀವು ಟ್ರೀಟ್ಮೆಂಟ್ವರೆಗೂ ಯಾಕೆ ಹೋಗ್ತೀರಾ? ಕಾಯಿಲೆನೇ ಬರೆದಿದ್ದ ಹಾಗೆ ನೀವು ಯಾಕೆ ಮಾಡ್ಕೊಳ್ಳಲ್ಲ ಅಲ್ವಾ? ಇದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಥರ ಪ್ರಿವೆನ್ಷನ್ನೇ ಮಾಡ್ಕೊಂಡ್ರೆ ನೀವು ಯಾಕೆ ಟ್ರೀಟ್ಮೆಂಟ್ಗೆ ಹೋಗಬೇಕು? ಅದು ಕ್ಯೂರ್ ಆಗಬೇಕು ಅಂತ ಯಾಕೆ ಇದು ಮಾಡಬೇಕು? ಮೂಲದಲ್ಲೇ ನಾವು ಅದನ್ನು ಸರಿ ಮಾಡ್ಬೋದಲ್ವಾ? ಸೊ ಇದನ್ನು ನಾವು ಮಾಡಬೇಕು. ಈಗ ನಮಗೆ ಈ ಡಾಕ್ಟರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಕಾಯಿಲೆ ಬರುತ್ತೆ, ನೀವು ಹೋಗ್ತೀರ ಟ್ರೀಟ್ ಮಾಡ್ತಾರೆ, ಫೈನ್. ಬಟ್ ಕಾಯಿಲೆನೇ ಬರೆದಿದ್ದ ಹಾಗೆ ನಾವಿದ್ದಾಗ ನಮ್ಮ ಜೀವನ ಶೈಲಿ ಅದ್ಭುತವಾಗಿರುತ್ತೆ. ಇವಾಗ ಮೆಡಿಕಲ್ ಶಾಪಲ್ಲಿ ಸಬ್ಸ್ಟಿಟ್ಯೂಷನ್ಸ್ ಎಲ್ಲ ಸಿಗುತ್ತೆ, ಅದನ್ನು ತಗೊಂಡು ತಿಂತಾರೆ. ಹೌದು, ಅದೇ ಇಂಪಾರ್ಟೆಂಟ್ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ ಅಲ್ಲೆಲ್ಲ ಹೋಗ್ತಾರೆ, ಯಾರೋ ಗಿಡಮೂಲಿಕೆ ತೊಗೊಂಡ್ಬರ್ತೀನಿ ಇನ್ನೇನೋ ಕೊಡ್ತೀನಿ ಅಂತಾರೆ, ಯಾರೋ ಬಾಬಾ ಏನೋ ಹೆಲ್ಪ್ ಮಾಡ್ಬಿಡ್ತಾರೆ. ಇದು ಅಲ್ಲ. ಸೊ ಇದು ಬೇಸಿಕ್ಲಿ ಈ ಒಂದು ಫಸ್ಟ್ ಎಪಿಸೋಡ್ನಲ್ಲಿ ವಿ ಹ್ಯಾವ್ ಟೋಲ್ಡ್ ದಮ್ ಇದು ಬೇಸಿಕ್ ಈ ಒಂದು 5 ಹೆಲ್ತ್ ಇನಿಷಿಯೇಟಿವ್ಸ್ ಏನಿದೆ ಇದನ್ನ ಅವ್ರು ಹೆಂಗೆ ಕಾಪಾಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಒಂದು ಇನ್ಫಾರ್ಮೇಷನ್. ಸೊ ಮುಂದಿನ ವಿಡಿಯೋದಲ್ಲಿ ವಿ ವಿಲ್ ರೆಕಾರ್ಡ್ ಫರ್ದರ್. ಈ ವಿಡಿಯೋ 10 ನಿಮಿಷ 12 ನಿಮಿಷ ಆಗಿದೆ. ಸೊ ಹಂಗಾಗಿ ಈಗ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಪಾರ್ಟ್ 2 ಕಂಟಿನ್ಯೂಯೇಷನ್ ನಾವು ಮುಂದೆ ವಹಿಸೋಣ. ಎಲ್ರಿಗೂ ಧನ್ಯವಾದ. ಮತ್ತಿನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಈಗ. ಥ್ಯಾಂಕ್ ಯು.